ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ನೀವೆಲ್ಲ ಆಪ್ತಮಿತ್ರ ಸಿನಿಮಾವನ್ನ ನೋಡಿರ್ತೀರಾ ಅಂದ್ಕೊಳ್ತೀನಿ. ಅದರಲ್ಲೊಂದು ಸೀನ್ ಇದೆ, ವಿಷ್ಣುವರ್ಧನ್ ಮತ್ತು ಅವಿನಾಶ್ ಅವರದ್ದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಎಕ್ಸಾಕ್ಟ್ ಇದೇ ಸ್ಟೈಲು, ಏನನ್ನೋ ಸಾಧಿಸಿದ ಆ ನಗು. ನನಗೆ ನಿನ್ನೆ DKC ಅವರ ಮುಖದಲ್ಲಿ ಇದೇ ಕಾಣಿಸಿತ್ತು. ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಭಾಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವುದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ. ಏನು ಈ ನಗುವಿನ ಹಿಂದಿರೋ ಸೀಕ್ರೆಟ್ ಏನು? ತುಂಬ ಇದೆ. DK ಶಿವಕುಮಾರ್ ಅವರ ಆ ನಗುವಿನ ಹಿಂದೆ ತುಂಬಾ ವಿಷಯಗಳಿವೆ. CT ರವಿ ಅವರು ಸದನದಲ್ಲಿ DK ಶಿವಕುಮಾರ್ ಅವರನ್ನ ಕಿಚಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಕ್ಸಿದ್ದಾರೆ, ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರ, ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ಬಹುಶಃ ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನಂಗೆ ಕಾಣುತ್ತೆ. ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಾನು ಆಹಾ, ಅದೆಂಥ ಖುಷಿ. ಸಿದ್ದರಾಮಯ್ಯ ಅವರು CM ಆದಮೇಲಿಂದ DKC ಅವರ ಮುಖದಲ್ಲಿ ಇಂಥದ್ದೊಂದು ನಗುವನ್ನು ನೋಡ್ತಿರೋದು ಇದೇ ಫಸ್ಟ್ ಟೈಮು. BJP ಮಂದಿ ಕಿಚಾಯಿಸ್ತಿದ್ರು ಕೂಡ DK ಶಿವಕುಮಾರ್ ಅವರಲ್ಲಿ ಏನೋ ಸಾಧಿಸಿದ ಖುಷಿ ಎದ್ದು ಕಾಣ್ತಾ ಇತ್ತು. ಕೇಳಿದ್ರೆ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಶ್ಲೋಕವನ್ನು ಬೇರೆ ಹೇಳ್ತಿದ್ರು. ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಉಪಮುಖ್ಯಮಂತ್ರಿ, ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿ ನಿಂತವನು. ಆವತ್ತಿಂದ ಹಿಂಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ಮ ಸಹಕಾರ ಒಂದು ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ಮ ಸಹಕಾರ ಅಲ್ಲ, ನಿಮ್ಮಲ್ಲಿರೋ ಸಹಕಾರ ಬೇಕು. ಕಾಟದಿಂದನೇ ನಾನು ಹಿಂಗೆ ಕೆಳಗೆ ಕುಪ್ಸೋ ಬಂದಿದ್ದು. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ TR ಜೈಲ್ಗೆಲ್ಲ ಕಳಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಕೊಡಪ್ಪ. ಕೇಳಿದ್ರ DK ಶಿವಕುಮಾರ್ ಅವರ ಮಾತನ್ನ? ಯಾಕೆ DK ಶಿವಕುಮಾರ್ ಅವರು ಇಷ್ಟೊಂದು ಖುಷಿಯಾಗಿದ್ದಾರೆ? ಏನಾಯ್ತು ಆ ಡಿನ್ನರ್ ಮೀಟಿಂಗಲ್ಲಿ? ಇದೆಲ್ಲದರ ನಂತರ DKC ಮತ್ತೆ ದೆಹಲಿಗೆ ಹಾರಿದ್ಯಾಕೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇವತ್ತು ನಿಮ್ಮ ಮುಂದೆ ಇರ್ತೀವಿ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ದೊಡ್ಡ ಕದನ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರೆ, ಮತ್ತೊಂದು ಕಡೆ DKC ಅವರ ಬಣ ಕೂಡ ನಾವೇನು ಕಮ್ಮಿ ಅಂತ ತಾವೂ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧರಾಗ್ತಿದ್ದಾರೆ. DKC ಅವರು KPCC ಪ್ರೆಸಿಡೆಂಟ್ ಆಗಿ ಬರ್ತಿ 5 ವರ್ಷ ಕಳೀತು. ಇದೇ ಸರಿಯಾದ ಸಮಯ ಅಂತ DKC ಅವರ ಬಣ ಒಂದು ಸಮಾವೇಶ ಮಾಡಿ ನಾವು ಏನು ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಅದೇ ಕಾರಣಕ್ಕೆ DKC ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ರು. ಇಂಟ್ರೆಸ್ಟಿಂಗ್ ಏನಂದರೆ, DKC ಅವರ ಔತಣಕೂಟಕ್ಕೆ ಸ್ವತಃ CM ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ರು. ಆದರೆ ಅವರ ಆಪ್ತ ಬಣದ 4 ಸಚಿವರು ಮಾತ್ರ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. DKC ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ಕೊಂಡು ಬಂದಿದ್ದ ಸತೀಶ್ ಜಾರಕಿಹೊಳಿ, HC ಮಾದೇವಪ್ಪ ಹಾಗೂ KN ರಾಜಣ್ಣ ಇವರ ಜೊತೆ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಎಲ್ಲಿಗೆ ಬಂದಿರಲಿಲ್ಲ. DK ಶಿವಕುಮಾರ್ ಅವರು ಯಾವುದೋ ಅಜೆಂಡಾ ಇಟ್ಕೊಂಡು ಈ ಔತಣಕೂಟವನ್ನು ಇಟ್ಕೊಂಡಿದ್ದಾರೆ ಅಂತ ಹೈಕಮಾಂಡ್ಗೆ ದೂರನ್ನು ಕೂಡ ಮೊದಲೇ ಕೊಟ್ಟಿದ್ರು. ಆದರೂ ಹೈಕಮಾಂಡ್ಗೂ ತಲೆ ಕೆಡಿಸ್ಕೊಳ್ಳದ DKC ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಇನ್ನೊಂದು ಸೈಡಲ್ಲಿ ಸಿದ್ದರಾಮಯ್ಯ ಅವರು ಪದೇ ಪದೇ DKCಯನ್ನು
ಕೆಣಕ್ತಾನೆ ಇದ್ದಾರೆ. ಮೊನ್ನೆ ಸದನದಲ್ಲಿ ಆರ್ ಅಶೋಕ್ ಅವರು ನೀವು ಹಿಂಗೆಲ್ಲ ಮಾಡಿ ಹೋದ್ರೆ ಮುಂದೆ ಬರೋರಿಗೆ ತೊಂದರೆ ಆಗೋದಿಲ್ವಾ ಅಂತ ಕೇಳಿದ್ರೆ ನಾವೇ ಮುಂದೇನೂ ಇರ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಇರಬಹುದು, ಆದರೆ ನೀವಿರ್ತೀರಾ ಅಂತ ಕೇಳಿದ್ರೆ ಹೌದು ನಾವೇ ಇರ್ತೀವಿ, ನಾನೇ ಇರ್ತೀನಿ ಅಂತ ಹೇಳಿದ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ನವೆಂಬರ್ ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ನೀವೇ ನೀನೀ ಕಡೆ ಬಾಪ ಅವ್ರ ಕರಿಯಲ್ಲಿ. ಇದೇ ಮಾತನ್ನ ಮತ್ತೆ ಸದನದಲ್ಲಿ ಸಿದ್ದರಾಮಯ್ಯ ಅವರು ರಿಪೀಟ್ ಕೂಡ ಮಾಡ್ತಾರೆ. ಮುಂದಿನ ಬಾರಿಯೂ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದ್ರೆ ಪಾಪ ಬೇಜಾರಾಗುತ್ತೆ. ಅಕ್ಟೋಬರ್ 31ಕ್ಕೆ ಅರ್ಧ ಅವಧಿ ಮುಗಿಯುತ್ತೆ. ಮುಂದೆ ನಾನೇ ಮುಖ್ಯಮಂತ್ರಿ ಆಗಬಹುದು ಅಂತ ತುದಿಗಾಲಲ್ಲಿ ನಿಂತಿದ್ರೆ ಸಿದ್ದರಾಮಯ್ಯ ಅವರ ಬಣ ದಿನಕ್ಕೊಂದು ಶಾಕ್ ಕೊಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಅವರಂತೂ ಇಂಡೈರೆಕ್ಟ್ ಆಗಿಯೇ ಉತ್ತರ ಕೊಡೋಕೆ ಶುರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಸನ್ಯಾಸತ್ವವೇ ಗತಿ ಅನ್ನಿಸ್ತಾ ಇದೆ. ಯಾವಾಗ ಸಿದ್ದರಾಮಯ್ಯ ಅವರು ಈ ಥರದ ಹೇಳಿಕೆ ಕೊಟ್ಟರೋ ಕೂಡಲೇ ಡಿ ಕೆ ಶಿ ಅವರು ದೆಹಲಿ ಫ್ಲೈಟ್ ಹತ್ಕೊಂಡು ಹೊರಟಿದ್ದಾರೆ. ಕೇಳಿದರೆ ಪೆನ್ನಾರ್ ನದಿ ವಿಷಯ ಅಂತಾರೆ, ಬಟ್ ಖಂಡಿತ ನಮಗಂತೂ ಹಾಗನ್ನಿಸ್ತಾ ಇಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಡಿ ಕೆ ಶಿವಕುಮಾರ್ ಅವರಿಗೆ 5 ವರ್ಷದ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡೋಕೆ ರೆಡಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ CM ಕುರ್ಚಿ ಗಲಾಟೆ ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡೋದಂತೂ ಗ್ಯಾರಂಟಿ. ಡಿ ಕೆ ಶಿ ಅವರು ಮಾತ್ರ ಕೊನೆವರೆಗೂ ನಾನು 1984ರಲ್ಲೇ ಮೊದಲ ಬಾರಿ ಶಾಸಕನಾಗಿದ್ದೆ ಅಂತಾನೆ ಹೇಳ್ತಾ ಕೂತ್ಕೊಬೇಕೇನೋ. 84ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದ್ದೀರಲ್ಲ ಯಾವ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.